ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಈಗ ತಾನದೇ ಹುಟ್ಟಿದ ಮಗು ಇರುವಿಕೆ ಮತ್ತು ಪ್ರಕಟಿಸುತ್ತೆ. ಬರೋಬ್ಬರಿ 4 ದಶಕ ಜೀವಚ್ಛವವಾಗಿ ಬದುಕಿದ ಮಹಿಳೆ ಕತೆ ಮಾನವೀಯ ಕ್ರೂರತ್ವದ ಇನ್ನೊಂದು ಮುಖ ತೆರೆದಿಡುತ್ತೆ. ಮುಖ್ಯಮಂತ್ರಿ, ಗೃಹ, ವೈದ್ಯಕೀಯ ಖಾತೆ ಹೊಂದಿದ್ದರು. ಪ್ರತಿಭಟನೆಗೆ ಇಳಿದ ಮಮತಾ ದೀದಿ ಗೋಸಂಬಿ ಬಣ್ಣ ತೋರಿಸಿದರೆ, ಸಂವಿಧಾನ ಪುಸ್ತಕ ಹಿಡಿದು ಬದಲಾಗುತ್ತೆ ಎನ್ನುವ ರಾಹುಲ್ ಗಾಂಧಿ ರೇಪ್ ಕುರಿತು ಪ್ರಶ್ನೆ ಕೇಳಿದರೆ ವಿಷಾಂತರ ಮಾಡುತ್ತೀರಾ ಅಂತ ಗರಂ ಆಗ್ತಾರೆ. ಮಮತಾ ದೀದಿ ಕಡೆ ಬೆರಳು ಮಾಡಿದರೆ ಕತ್ತರಿಸುವ, ಬೇರೆಲ್ಲೂ ರೇಪ್ ನಡೆದೇ ಇಲ್ವೇಲಿ ಎಂದು ಪ್ರಶ್ನಿಸುವ ಜನಪ್ರತಿನಿಧಿಗಳ ಕ್ರೂರತ್ವದ ಮತ್ತೊಂದು ಮುಖ ಅನಾವರಣ ಮಾಡುತ್ತೆ. ಕೋಲ್ಕತ್ತಾ ರೇಪ್ ಆ್ಯಂಡ್ ಮರ್ಡರ್. ನಿರ್ಭಯ, ಮೊನ್ನೆ ಕೋಲ್ಕತ್ತಾ ವೈದ್ಯ ಮೇಲೆ ನಡೆದ ಅತ್ಯಾಚಾರಕ್ಕೂ ಮುನ್ನ ಬೆಚ್ಚಿ ಬಿಡಿಸಿದ ಕ್ರೂರ ಘಟನೆಗೆ ದೇಶ ಸಾಕ್ಷಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ದಶಕ ಏನೆಂದರೆ ಏನೂ ಇಲ್ಲದ ಜೀವಚ್ಛವವಾಗಿ ಬದುಕಿದ ಮಹಿಳೆ, ನಾಯಿ ಸರಪಳಿ ಬಿಗಿದು ನಡೆಸಿದ ಅಮಾನವೀಯ ಕೃತ್ಯ, ಮಾನವೀಯ ರಕ್ಷಣೆ ನೀಡಿದ ಕೋಲಿಗ್, ದಯಾ ಮರಣದವರೆಗೆ ಸಾಗಿದ ಘಟನೆ ಹೈಕೋರ್ಟ್ CJ ಚಂದ್ರಚೂಡ್ ಮತ್ತೆ ನೆನಪಿಸಿದ್ದಾರೆ. ಹಾಗಾದರೆ ಅದೇನು ಘಟನೆ, ಆವತ್ತು ಏನು ನಡೆಯಿತು, ಸುದೀರ್ಘ ಕಾಲ ಜೀವನ್ಮರಣ ಸ್ಥಿತಿಯಲ್ಲಿ ಬದುಕಿದ ಮಹಿಳೆ ಯಾರು ಎನ್ನುವ ಚಿಕ್ಕ ಡೀಟೇಲ್ಸ್ ಇಲ್ಲಿದೆ. ಆಕೆ ಬೇರಾರು ಅಲ್ಲ, ಕನ್ನಡದ ಕುವರಿ ಅರುಣಾ ಶಾನ್ಭಾಗ್. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಹಳದೇಪುರ. ದೇಶಕ್ಕೆ ಸ್ವಾತಂತ್ರ್ಯ ಬಂದು ಮರು ವರ್ಷ ಅಂದರೆ 1948 ಜೂನ್ 1 ಜನನ ದಿನ. ಹುಟ್ಟೂರು ಶಾಲೆಯಲ್ಲಿ ವಿದ್ಯಾಭ್ಯಾಸ, ಮುಂಬೈ KEM ಆಸ್ಪತ್ರೆಯಲ್ಲಿ ಪರಿಚಾರಕ್ಕೆ ಕೆಲಸ. 1973 ನವೆಂಬರ್ 27 ಪ್ರೀತಿಸಿದ ವೈದ್ಯರೊಂದಿಗೆ ಸಪ್ತಪದಿ ತುಳಿಯುವ ಸ್ಥಿತಿಯಲ್ಲಿದ್ದ ಅರುಣ ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಯಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಘೋರ ದುರಂತ ಕಾಣುತ್ತಾರೆ. ನಂತರ ನಡೆದಿದ್ದು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ನಾಯಿ ಕಟ್ಟುವ ಸರಪಳಿಯಿಂದ ಅರುಣ ಕತ್ತು ಬಿಗಿದು ಅತ್ಯಾಚಾರವೆಸಗಿದ್ದ ಪಾಪಿ ಅದೇ ಆಸ್ಪತ್ರೆಯ ಜಾಡಮಾಲಿ ಸೋಹನ್ ಲಾಲ್ ವಾಲ್ಮೀಕಿ. ಸರಪಳಿಯಿಂದ ಕತ್ತು ಕಟ್ಟಿ ಅತ್ಯಾಚಾರಕ್ಕೆ ಒಳಗಾದ ಅರುಣ ಮೆದುಳಿನ ರಕ್ತಸ್ರಾವದಿಂದ ದೃಷ್ಟಿ ಕಳೆದುಕೊಳ್ಳುತ್ತಾಳೆ. ಮಾತನಾಡುವ ಶಕ್ತಿ, ಸಂವೇದನೆ ಕಳೆದುಕೊಳ್ಳುತ್ತಾಳೆ. ಆಸ್ಪತ್ರೆ ವೈದ್ಯರು ಮತ್ತು ದಾದಿಯರು ಆರೈಕೆಗೆ ನಿಲ್ಲುತ್ತಾರೆ. 4 ದಶಕ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬದುಕಿದ್ದರು ಅಂದರೆ ಅದೆಷ್ಟು ಯಾತನೆ ಅನುಭವಿಸಿರಬಹುದು, ಊಹಿಸೋದಕ್ಕೂ ಭಯವಾಗುತ್ತೆ. ನರಕ ಯಾತನೆ ಅರುಣ ಅನುಭವಿಸಿದರೆ, ಅತ್ಯಾಚಾರ ಎಸಗಿದ ವಾಲ್ಮೀಕಿಗೆ 7 ವರ್ಷ ಶಿಕ್ಷೆ. ಗೆಳತಿ ಪಿಂಕಿ ವಿರಾಣಿ ಅರುಣಾಜಿ ಗೋಷ್ಠ್ ಪುಸ್ತಕ ಬರೆದು ಪ್ರಕಟಿಸಿದ್ದಾರೆ. ಅರುಣ ಜೀವಚ್ಛವವಾಗಿ ಮಲಗಿದ್ದ ನೋವಿನ ಹೆಸರು. ಅತ್ಯಾಚಾರ ಅರುಣ ಮನಸ್ಸಿನ ಎಲ್ಲ ಬಣ್ಣ ನುಂಗಿ ಹಾಕಿತ್ತು. ಮದುವೆ ಕನಸು ಕಂಡಿದ್ದ ಅರುಣ ನೆನಪು ಮಾಸಿ ಉಳಿದಿದ್ದು ದೇಹ ಮಾತ್ರ. ಅರುಣ ಬದುಕಿಯು ಸತ್ತಂತಾದರು. ಕೃಷ ಶರೀರಿಯಾದ ಅರುಣ ಬದುಕು ಮತ್ತೆ ಅರಳಿಸಲು ಆಸ್ಪತ್ರೆ ವೈದ್ಯರು, ದಾದಿಯರು ಕರುಣೆಯ ಬೆಳಕು ಹರಿಸಿದರು. ಸ್ಪಂದಿಸದೆ ಏನಾಗ್ತದೆ ಎಂಬ ಚಿಕ್ಕ ಅರಿವು ಇಲ್ಲದೆ ಮಲಗಿದ್ದರು. ಅವರ ಕುಟುಂಬ ಅದೆಷ್ಟು ನೋವು, ಸಂಕಟ ಅನುಭವಿಸಿರಬಹುದು. ಅರುಣ ಕೆಲಸ ಮಾಡುತ್ತಿದ್ದ ಆಸ್ಪತ್ರೆ ವೈದ್ಯ ಸಂದೀಪ್ ಸರ್ದೇಸಾಯಿ ಜೊತೆ ಮದುವೆ ಕನಸಿನ ಮುನ್ನಾ ದಿನ ಅರುಣ ಅತ್ಯಾಚಾರಕ್ಕೆ ಒಳಗಾದರು ಎನ್ನುವುದು ಅತ್ಯಂತ ದುರ್ದೈವದ ವಿಷಯ. ದಿನ ತಡವಾಗಿ ಕೆಲಸಕ್ಕೆ ಬರುತ್ತಿದ್ದ ವಾಲ್ಮೀಕಿಗೆ ಅರುಣ ಹಲವಾರು ಬಾರಿ ಎಚ್ಚರಿಸಿದ್ದರು. ಇದೇ ಸಿಟ್ಟಿಗೆ ಅರುಣಾಳ ಮೇಲೆ ವಾಲ್ಮೀಕಿ ಅತ್ಯಾಚಾರವೆಸಗಿದ್ದ. ಅರುಣಾಳ ಪ್ರೀತಿಸಿದ ಡಾಕ್ಟರ್ ಸಂದೀಪ್ 4 ವರ್ಷ ಅರುಣಾಳ ಶುಶ್ರೂಷೆಯಲ್ಲೇ ತೊಡಗಿದ್ದರು. ಆಮೇಲೆ ಕುಟುಂಬದ ಒತ್ತಾಯಕ್ಕೆ ಮೆಳೆದು ಮದುವೆ ಆದರು. 2009ರಲ್ಲಿ ಅರುಣಾಳ ಶೋಚನೀಯ ಸ್ಥಿತಿ ಹತ್ತಿರದಿಂದ ಕಂಡ ಪಿಂಕಿ ವಿರಾನಿ ಅರುಣಾಗೆ ದಯಾಮರಣ ನೀಡಬೇಕೆಂದು ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿದರು. ಆದರೆ 2011ರಲ್ಲಿ ಸುಪ್ರೀಂ ಕೋರ್ಟ್ ಪಿಂಕಿ ಅರ್ಜಿ ತಳ್ಳಿ ಹಾಕಿತು. 42 ವರ್ಷ ಹಾಸಿಗೆಯಿಂದ ಮೇಲೆ ಎಳೆದ ಅರುಣಾಳನ್ನು ನ್ಯುಮೋನಿಯಾ ನೋವಿಂದ ಮುಕ್ತಗೊಳಿಸಿತು. ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.